ನಮಸ್ಕಾರ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇವತ್ತು ನಾನು ನವಣೆ ಅಂದರೆ ಸಿರಿಧಾನ್ಯದಲ್ಲಿ ಇದು ಒಂದು ಧಾನ್ಯ. ಅದರಲ್ಲಿಂತ ನಮ್ಮ ಉತ್ತರ ಕರ್ನಾಟಕದಾಗ ಹೋಳಿಗೆ ಮಾಡ್ತಾರೆ, ಎಣ್ಣೆ ಹೋಳಿಗೆ ಅಂಥೇಳಿ. ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ನಾವು ಇದನ್ನು ಸಂಕ್ರಾಂತಿ, ಎಳ್ಳಮಾಸೆ ಮತ್ತು ಬಸರಿ ಬಯಕೆ ಈ ರೀತಿ ಹೋಳಿಗೆಯನ್ನು ಮಾಡ್ಕೊಂಡು ಹೋಗ್ತೀವಿ ನೋಡಿ. ಇಲ್ಲಿ ಇದು ಒಂದು ಕಾಲು ಪಾವು ಅಂದರೆ 1 kg ಅಷ್ಟು ಬೆಲ್ಲನ ಹಾಕಿದ್ವಿ. ಬೆಲ್ಲ ಕರಗೋಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ಳಿ. ಅಂದರೆ 1 ಗ್ಲಾಸು ಅಥವಾ ಅರ್ಧ ಗ್ಲಾಸು ಹಾಕ್ಕೊಂಡು ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಳಿ. ನಾವಿಲ್ಲಿ ತುಂಬ ಭಾಳ ಮಾಡ್ತಾಯಿದ್ದೀವಿ, ಹಾಗಾಗಿ ನಾವು ಇಲ್ಲಿ ಒಲೆ ಮೇಲೇ ಚೆನ್ನಾಗಿ ಬರುತ್ತೆ. ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಕುತ್ಕೊಂಡು ಮಾಡ್ಬೋದು, ಎಲ್ಲ ರೀತಿಯಿಂದ ಒಳ್ಳೆಯದು ಅಂಥೇಳಿ ಒಲೆ ಮೇಲೆ ಹಾಕಿ ನಾವು ಮಾಡ್ತಾಯಿದ್ದೀವಿ. ನಾವು ನೋಡಿ, ಇಲ್ಲಿ ಬೆಲ್ಲ ಎಲ್ಲ ಕರಗಿದೆ. ಈಗ ಈ ಹಿಟ್ಟು ಹಾಕಿದಾರಲ್ಲ ಅದನ್ನು 1 kg ಇದೆ. ಅದೇ ನವಣೆ ಅಕ್ಕಿನ ತೊಗೊಂಡು ಬಂದು ಚೆನ್ನಾಗಿ ಅದನ್ನು ಹುರಿದು ಈಗ ಗಿರಣಿಗೆ ಹಾಕ್ಸ್ಕೊಂಬಂದಿದ್ವಿ. ಅದನ್ನು 1 kg ಇದು ಹಿಟ್ಟು ನೋಡಿ. ಅದನ್ನೇ ಚೆನ್ನಾಗಿ ಈಗ ಬೆಲ್ಲ ಕರಗಿದೆ ಅಲ್ವಾ, ಅದರಲ್ಲಿ ಈ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಳ್ತಾ ಚೆನ್ನಾಗಿ ಕಲಿಸ್ಬೇಕು. ಇಲ್ಲಾಂದರೆ ಅದು ಗಂಟಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಬ್ಬರು ತಿರುಗಿಸ್ತಾ ಇದ್ದಾರೆ, ಒಬ್ಬರು ಹಿಟ್ಟು ಹಾಕ್ತಾಯಿದ್ದೀವಿ ನೋಡಿ. ಚೆನ್ನಾಗಿ ಕಲಿಸ್ಬೇಕು. ಅದು ತುಂಬ ಬಿಸಿ ಇರುತ್ತೆ. ಅದು ಬಿಸಿ ಇರುವಾಗಲೇ ಅದನ್ನು ಹೋಳಿಗೆಗಳನ್ನು ನಾವು ಮಾಡ್ಕೊಳ್ತೀವಿ ನೋಡಿ. ತಿರುಗಿಸ್ತಾ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ. ಈ ನವಣೆ ಅಂತೂ ತುಂಬ ಹೆಲ್ತ್ಗಂತೂ ತುಂಬ ಆರೋಗ್ಯವಾಗಿರುತ್ತೆ. ಹಾಗಾಗಿ ನಾವು ಇದನ್ನು ನಮ್ಮ ಮನೆಯಲ್ಲೇ ನವಣೆ ಇತ್ತಂದ್ರೆ ಅದನ್ನು ಕುಟ್ಟಿ ಅದನ್ನು ಅಕ್ಕಿ ಮಾಡಿ ಆನಂತರ ಅದನ್ನು ಚೆನ್ನಾಗಿ ಹುರಿದು ಗಿರಣಿಗೆ ಹಾಕ್ಸ್ಕೊಂಬರ್ತೀವಿ. ಈಗ ನಾವು ಅಂಗಡಿಯಲ್ಲಿ ತರಬೇಕಂದ್ರೆ ನವಣೆ ಅಕ್ಕಿ ಕೊಡ್ರಿ ಅಂದರೆ ಕೊಡ್ತಾರೆ. ಆ ಅಕ್ಕಿನ ತೊಗೊಂಡು ಬಂದು ಹದವಾಗಿ ಹುರಿದ್ಬಿಟ್ಟು ಹೋಗಿ ಗಿರಣಿಗೆ ಹಾಕಿಸ್ಕೊಂಡು ಬಂದು ಈಗ ಈ ರೀತಿ ಹಿಟ್ಟು ಮಾಡ್ಕೊಳ್ಳಿ. ಅದನ್ನು ಒಂದೊಂದಾಗಿ ಸ್ವಲ್ಪನೇ ಈಗ ಬೆಲ್ಲದ ಪಾಕದಲ್ಲಿ ಹಿಟ್ಟನ್ನು ಈ ರೀತಿ ಹಾಕ್ಕೊಳ್ತಾ ಹೂರಣನ ರೆಡಿ ಮಾಡ್ಕೊಳ್ಳಿ. ನಾವು ತಿರುಗಿಸ್ತಾ ಇದ್ದೀವಲ್ಲ, ಈ ರೀತಿಯಾಗಿ ತಿರುಗಿಸ್ಕೊಳ್ಳಿ ನೋಡಿ. ಈಗ ಗಟ್ಟಿ ಆಗ್ತಾ ಬಂದಿದೆ ನೋಡಿ ನಮ್ಮ ಬೆಲ್ಲದ ಪಾಕ ಮತ್ತು ನವಣೆ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಆರೋಗ್ಯಕರವಾಗಿರುತ್ತೆ. ನಾವು ಇದನ್ನು ಎಳ್ಳಮಾಸೆ ಅಥವಾ ಸಂಕ್ರಾಂತಿ ಅಥವಾ ಬಸರಿ ಬಯಕೆ ಅಂಥೇಳಿ ಬುತ್ತಿ ತೊಗೊಂಡು ಹೋಗ್ತೀವಲ್ಲ, ಆವಾಗಲೂ ಕೂಡ ಈ ಎಣ್ಣೆ ಹೋಳಿಗೆ ಅಂಥೇಳಿ ಮಾಡ್ಕೊಳ್ತೀವಿ ನೋಡಿ. ಈಗ ಇದು ಹೂರಣ ರೆಡಿಯಾಗಿದೆ. ಅದನ್ನು ಇನ್ನೊಂದಕ್ಕೆ ಒಂದು ಪುಟ್ಟಿಗೆ ಹಾಕ್ಕೊಂಡು ಈಗ ಚಿಕ್ಕ ಉಂಡೆಗಳನ್ನಾಗಿ ಹಿಟ್ಟನ್ನು ಈ ರೀತಿ ಮಾಡಿ ಈ ರೀತಿ ಲಟ್ಟಿಸ್ಬೇಕು. ಅದನ್ನು ಸಣ್ಣ ಈ ಪೂರಿ ಆಕಾರಕ್ಕೆ ಲಟ್ಟಿಸ್ಕೊಳ್ಳಿ. ಅದನ್ನು ಇಲ್ಲಿ ನೋಡಿ ನಮ್ಮ ಅತ್ತೆ ಲಟ್ಟಿಸ್ತಾ ಇದ್ದಾರೆ, ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಇಷ್ಟಿದ್ರೆ ಸಾಕು ಹೋಳಿಗೆಗೆ. ಈ ರೀತಿಯಾಗಿ ಚಿಕ್ಕಾಗಿ ಲಟ್ಟಿಸ್ಕೊಂಡು ಇಟ್ಕೊಳ್ಳಿ. ಇದು ನೋಡಿ ಬಿಸಿ ಇರುತ್ತಲ್ಲ, ಅದು ನವಣೆ ಹಿಟ್ಟು ಮತ್ತು ಬೆಲ್ಲ ಮಿಶ್ರಣ. ಅದನ್ನು ಈ ರೀತಿಯಾಗಿ ಹೂರಣ ಮಾಡಿಕೊಂಡು ನೋಡಿ ಹಿಟ್ಟಿನಲ್ಲಿ ತುಂಬ್ಕೋಬೇಕು. ನಾವು ಇದು ಬೇಳೆ ಹೋಳಿಗೆ ಕಡಲೆಬೇಳೆ ಹೋಳಿಗೆ ಹೇಗೆ ಮಾಡ್ತೀವಿ ಆ ರೀತಿಯಾಗಿ ಇದರಲ್ಲಿ ಅದನ್ನು ತುಂಬಿಕೊಂಡು ಚೆನ್ನಾಗಿ ಇಟ್ಟು ನೋಡಿಲಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇದನ್ನು ಸ್ಟೋರ್ ಮಾಡಿ 10 ರಿಂದ 15 ದಿವಸ ಸ್ಟೋರ್ ಮಾಡಿ ಇಟ್ಕೊಂಡು ಕೂಡ ತಿನ್ಬೋದು ನೋಡಿ. ಈ ರೀತಿಯಾಗಿ ತುಂಬಿಕೊಡ್ತಾ ಇದ್ದಾರೆ ನೋಡಿ. ಒಂದಾಗಿದೆ, ಇನ್ನೊಂದು ತೋರಿಸ್ತಾ ಇದ್ದೀವಿ ನೋಡಿ. ಅದು ಹೂರಣ ಬಿಸಿ ಇರುತ್ತೆ. ಬಿಸಿ ಇರುವಾಗಲೇ ಅದು ಹೂರಣನ ಹೋಳಿಗೆಯಲ್ಲಿ ತುಂಬಬೇಕು. ಹಾಗಾಗಿ ಬಿಸಿದನ್ನೇ ತುಂಬ್ತಾ ಇದ್ದಾರೆ ನೋಡಿ. ಕೈ ಕೂಡ ಸುಡ್ತಾ ಇದೆ. ಹಾಗೆ ನಾವು ಅದನ್ನು ಬಿಸಿ ಇರುವಾಗಲೇ ಮಾಡಬೇಕು, ಇಲ್ಲಾಂದರೆ ಅದು ಬೆಲ್ಲದ್ದು ಇದು ಗಟ್ಟಿ ಆಗಿಬಿಡುತ್ತೆ. ಆದ ಕಾರಣ ಇದನ್ನು ಈ ರೀತಿಯಾಗಿ ಬೇಗ ಮಾಡ್ಕೊಳ್ತಾ ಇದ್ದೀವಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ 1-2 ಮಾಡಿ ಇಟ್ಟಿದ್ದಾರೆ. ಅದನ್ನು ನಾವೀಗ ಲಟ್ಟಿಸೋಣ. ಹೂರಣ ತುಂಬಿದ್ದು ಹೋಳಿಗೆ ಇದು. ಅದನ್ನೇ ಈ ರೀತಿಯಾಗಿ ಲಟ್ಟಿಸ್ಕೊಳ್ಳಿ. ಚಿಕ್ಕಾಗಿ ಅದು ಉದ್ದವಾಗಿರಬೇಕು. ಇದಕ್ಕೆ ಎಣ್ಣೆ ಹೋಳಿಗೆ ಅಂತ ಕರೀತಾರೆ ನೋಡಿಲಿ. ನಾವು ಲಟ್ಟಿಸ್ಕೊಂಡು ಒಂದು ಮರದಲ್ಲಿ ಹಾಕಿದ್ದೀವಿ ನೋಡಿ. ಈ ರೀತಿಯಾಗಿ ಈ ಕಡೆ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ವಲ್ಲ, ಅದು ಎಣ್ಣೆ ಕೂಡ ಬಿಸಿಯಾಗಿದೆ ನೋಡಿ. ಈಗ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ಅವು ನೋಡಿ ಪೂರಿ ಥರ ಹೇಗೆ ಹುಬ್ಬಿ ಮೇಲೆ ತೇಲ್ತವೆ ನೋಡ್ರಿ. ಅದ್ರೊಳಗೆ ಹೂರಣ ಇದ್ದರೂ ಕೂಡ
ನೋಡಿ ಯಾವ ರೀತಿಯಾಗಿ ಪೂರಿ ಥರ ಅದು ಮೇಲೆ ಬಂದಿದೆ ನೋಡಿ. ನೋಡಿ ಇಷ್ಟು ಫ್ರೈ ಆದರೆ ಸಾಕು, ತುಂಬ ಟೇಸ್ಟಿಯಾಗಿರುತ್ತೆ ಅದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಪೂರಿ ಥರನೇ ಕಾಣ್ತಾ ಇದ್ದಾವಲ್ಲ ಅವು ಹೋಳ್ಗೆ. ತುಂಬ ಅಂದರೆ ತುಂಬ ಟೇಸ್ಟಿ ಮತ್ತು ಹೆಲ್ದಿ ಕೂಡ ಆಗಿರ್ತವೆ. ಇವು ನಮ್ಮ ಉತ್ತರ ಕರ್ನಾಟಕದ ಕಡೆ ತುಂಬಾ ಫೇಮಸ್ ಅಂತ ಹೇಳ್ಬೋದು, ಎಣ್ಣೆ ಹೋಳ್ಗೆ ಅಂಥೇಳಿ. ನೋಡಿ ಈಗ ಎಲ್ಲ ಆಗಿದೆ, ತಕ್ಕೊಳ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಣ್ಣೆ ಕೂಡ ಅಷ್ಟೊಂದೇನು ಅಂಟ್ಕೊಳ್ತಾ ಇಲ್ಲ ನೋಡಿ. ಪೂರಿ ಥರ ಉಬ್ಬಿ ಅಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ನಾವಿಲ್ಲಿ ರೊಟ್ಟಿ ಮಾಡೋದು ಪುಟ್ಟಿ ಇರ್ತೈತಲ್ಲ, ಅದರಲ್ಲಿ ಒಂದು ಕಾಟನ್ ಬಟ್ಟೆ ಹಾಕಿಟ್ಟಿದ್ವಿ, ಎಣ್ಣೆ ಎಲ್ಲ ಹೀರ್ಕೊಳ್ಳಿ. ಬಿಸಿ ಇರ್ತಾವಲ್ಲ ಈ ರೀತಿ ಹಾರ ಹಾಕಿ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇರ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.